ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬಳ್ಳಾರಿಯಲ್ಲಿಂದು ಹಮ್ಮಿಕೊಂಡಿದ್ದ ಸಂತಕವಿ ಸರ್ವಜ್ಞ ಜಯಂತಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕ ಬಿ. ನಾಗರಾಜ್ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಂತಕವಿ ಸರ್ವಜ್ಞರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಈ ವೇಳೆ ಕರ್ನಾಟಕ ಜನಸೈನ್ಯ ಸಂಘದ ರಾಜ್ಯಾಧ್ಯಕ್ಷ ಯರ್ರಿಸ್ವಾಮಿ, ಸರ್ವಜ್ಞ ಮಹಿಳಾ ಸಂಘದ ಉಪಾಧ್ಯಕ್ಷೆ ಗೌರಮ್ಮ, ಮಹಾನಗರ ಪಾಲಿಕೆ ಸದಸ್ಯ ಕೆ. ಗುರುರಾಜ್, ಹಿರಿಯ ಮುಖಂಡ ಅಮತಿ ಬಸವರಾಜು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಉಪನ್ಯಾಸ ನೀಡಿದ ಅಮತಿ ಬಸವರಾಜು, ತ್ರಿಪದಿಗಳ ಬ್ರಹ್ಮ ಎಂದೇ ಹೆಸರಾದ ಸರ್ವಜ್ಞ ಅವರು ತಮ್ಮ ವಚನಗಳ ಮೂಲಕ ತತ್ವಗಳನ್ನು ಸಮಾಜಕ್ಕೆ ಸಾರಿ ಎಲ್ಲರಿಗೂ ದಾರಿದೀಪವಾದವರು. ಅಂತಹ ಮಹಾನ್ ವ್ಯಕ್ತಿ ಸರ್ವಜ್ಞರ ವಚನಗಳು 21ನೇ ಶತಮಾನದಲ್ಲಿಯೂ ಪ್ರಸ್ತುತವಾಗಿವೆ ಎಂದರು. ಅಂತಹ ವಾಸ್ತವವಾದಿ ತ್ರಿಪದಿ ಬ್ರಹ್ಮ ತತ್ವಜ್ಞಾನಿ ನಮ್ಮ ಕನ್ನಡ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಮಹಾನ್ ಚೇತನ ತ್ರಿಪದಿ ಬ್ರಹ್ಮ ಸರ್ವಜ್ಞಮೂರ್ತಿ. ಯರ್ರಿಸ್ವಾಮಿ, ಸಾವಿರಾರು ಸರ್ವಜ್ಞರ ವಚನಗಳು ಸಂಗ್ರಹವಾಗಿದ್ದು ದೇಶ ವಿದೇಶಗಳಲ್ಲೂ ವಚನಗಳು ಚರ್ಚೆಯಲ್ಲಿವೆ. ದೇಶದಲ್ಲಿ ಮತ್ತಷ್ಟು ಚರ್ಚೆಯಾಗಬೇಕಿದ್ದು ರಾಜ್ಯದ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲೂ ಸರ್ವಜ್ಞ ಅಧ್ಯಯನ ಪೀಠ ಆರಂಭಕ್ಕೆ ಸರ್ಕಾರ ಮುಂದಾಗಬೇಕು ಎಂದರು. ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೂಡ ಈ ಬಾರಿ ಸರ್ವಜ್ಞ ಜಯಂತಿ ಮಾಡಲಿಕ್ಕೆ ನಿರ್ಧಾರ ಕೂಡ ನಿನ್ನೆ ತಗೊಂಡಿದ್ದಾರೆ. ಅದೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಮುಂದೆ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅನ್ನೋದು ಕೂಡ ನನಗೆ ಭರವಸೆ ಇದೆ. ಜನಸೈನ್ಯ ಸಂಘದ ಮುಖಂಡ ಮಂಜುನಾಥ್, ಸರ್ವಜ್ಞರ ತ್ರಿಪದಿ ವಚನಗಳು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿದ್ದು ಪ್ರಮುಖವಾಗಿ ನೈತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಒಳಗೊಂಡಿವೆ ಎಂದರು. ನೀತಿವಂತರಾಗಿರಬೇಕು ಎಂಬ ಒಂದು ಇವನ ತ್ರಿಪದಿಗಳು ಸಾರ ಸಗಟಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಅರ್ಥ